ಜಾತಿ ಜನಗಣತಿ ವರದಿನ ಮಂಡನೆ ಮಾಡಿ ಅಂತ ಬಹಳ ದಿನದಿಂದ ನಮ್ಮ ಒತ್ತಾಯ ಇದೆ. ಆದರೆ ಜಾತಿ ಜನಗಣತಿ ವರದಿಯನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರು 7-8 ವರ್ಷದಿಂದನೂ ಕೂಡ ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಮಂಡನೆ ಮಾಡಿದ್ರೆ ತುಂಬ ಸಂತೋಷ. ಇದಾದಮೇಲೆ ವಿಧಾನಮಂಡಲಕ್ಕೆ ಬರಲಿ, ಅದು ಚರ್ಚೆ ಆಗಲಿ, ಸಾರ್ವಜನಿಕರ ಮುಂದೆ ಚರ್ಚೆ ಆಗಲಿ, ಯಾವುದು ಸರಿ ಇದೆ ಯಾವುದು ತಪ್ಪಿದೆ. ಚರ್ಚೆ ಆಗದೆ ಯಾವುದು ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಅನ್ವರ್ ಮಾನಪ್ಪಾಡಿ ವರದಿನೂ ಕೂಡ ಚರ್ಚೆ ತನ್ನಿ. ಅನ್ವರ್ ಮಾನಪ್ಪಾಡಿ ಅವ್ರದ್ದು ಮಾನ್ಯ DS ಶಂಕರಮೂರ್ತಿ ಉಪಸಭಾಪತಿ ಆದಂಥ ಸಂದರ್ಭದಲ್ಲಿ ವಿಧಾನ ಪರಿಷತ್ತಲ್ಲಿ ಮಂಡನೆ ಮಾಡಿದ್ರು. ಅದನ್ನು ಚರ್ಚೆಗೆ ಇನ್ನೂ ಬಿಟ್ಟಿಲ್ಲ, ಅದನ್ನು ಚರ್ಚೆ ತನ್ನಿ. ಯಾವ ರಾಜಕಾರಣಿಗಳು ಎಷ್ಟೆಷ್ಟು ಆಸ್ತಿ ಲೂಟಿ ಮಾಡಿದ್ದಾರೆ ಅನ್ನೋದನ್ನು ಅನ್ವರ್ ಮಾನಪ್ಪಾಡಿ ತುಂಬ ಸ್ಪಷ್ಟವಾಗಿ ಇಟ್ಟಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಚರ್ಚೆ ಆಗಲಿ, ತನಿಖೆ ಆಗಲಿ. ಯಾಕೆಂದರೆ ಸಾರ್ವಜನಿಕರ ಮಧ್ಯೆ ಇಷ್ಟು ಸಾವಿರಾರು ಕೋಟಿ ಆಸ್ತಿ ಲೂಟಿ ಮಾಡ್ತಾ ಇರೋದನ್ನು ದಿನೇ ಬಹಿರಂಗ ಆಗ್ತಾಯಿದೆ. ಇದು ವಾಪಸ್ ಖಂಡಿತ ಆಯಾ ಕಾರ್ಪೊರೇಷನ್ಗೋ ಸರ್ಕಾರಕ್ಕೋ ಬರುತ್ತೆ. ಶಿವಮೊಗ್ಗ ನಗರದಲ್ಲಿ ಇದೇನು ಆಟದ ಮೈದಾನದ ಒಂದು ನಾವು ಇಟ್ಟಿದ್ದೇವೆ, ಇನ್ನೂ ನನಗೆ ಈಗಾಗಲೇ 2 ಬಂದಿದೆ. ಇದನ್ನು ನಾನು ಇನ್ನೊಂದು ವಾರ 15 ದಿನದ ಮಧ್ಯೆ ನೀವು ಮುಂದೆ ನಾನೀಗ ಲೋಕಾಯುಕ್ತ ಹತ್ರ ಒಂದು ಹೋಗ್ಬಿಟ್ಟು ಬಂದು ಬನ್ನಿ ವಕೀಲರೇ. ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಹತ್ರ ನಮ್ಮ ಡೆಲಿಗೇಷನ್ ಹೋಗಿ ಬಂದ ನಂತರ, ಲೋಕಾಯುಕ್ತ ಹತ್ರ ಹೋಗಿ ಬಂದ ನಂತರ ಅವ್ರು ಇದೆಲ್ಲ ಕೊಟ್ಟು ಆಮೇಲೆ ನಾವು ಮುಂದೆ ಈ ಥರದ್ದು ಇನ್ನೂ ನನ್ನ ಗಮನಕ್ಕೆ ಇನ್ನೂ ಬಂದಿದೆ, ಅದನ್ನು ಕೂಡ ನಾನು ಉಳಿಸಿ ಕಾರ್ಪೊರೇಷನ್ ಆಸ್ತಿ ಮಾಡೋದಕ್ಕೆ ನಮ್ಮ ಹೋರಾಟ ಮುಂದುವರಿಸ್ತೀವಿ. ಇವತ್ತು ಅದು ಯಾಕೆ ಚರ್ಚೆ ಮಾಡೋಕ್ಕೆ ಹೋಗ್ತೀರಿ? ಕ್ಯಾಬಿನೆಟ್ ಮುಂದೆ ತರ್ತೀನಿ ಅಂತ ಹೇಳಿದ್ದಾರೆ, ತುಂಬ ಸಂತೋಷ, ತರಲಿ. ಎಲ್ಲ ಸಮುದಾಯಗಳು ಚರ್ಚೆ ಮಾಡಲಿ, ಯಾವುದಕ್ಕೆ ತಪ್ಪಿದೆ ಯಾವ್ದು ಸರಿ ಇದೆ. ಯಾವುದು ಮಂಡನೆ ಮಾಡ್ತಿದ್ದಂಗೆ ಜಾರಿ ಬಂದಂಗೇನು ಏನಿಲ್ಲಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ಇಲ್ಲಿ ಮೇಲ್ಜಾತಿ ಕೆಳಜಾತಿ ಅಂತ ಹುಟ್ಟಾಕಿದ್ದ್ಯಾರು? ಇದೇ ಕಾಂಗ್ರೆಸ್ಸಿಗರೇ ತಾನೆ, ನಿಮ್ಮವರೇ ಮುಖ್ಯಮಂತ್ರಿ. ಅಲ್ಲೇ ಕೂತ್ಕೊಳ್ಳಿ, ಚರ್ಚೆ ಮಾಡಿ. ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಲಿಲ್ಲ ನೀವು? ಯಾಕೆ ಜನರನ್ನೇ ಗೊಂದಲಕ್ಕೆ ಹಿಡಿದು ಇಡೀ ಸಮಾಜವನ್ನು ಹೊಡಿತೀರಿ ಜಾತಿ ಅಂತ? ನೀವು ಜಾತಿ ಜನಗಣತಿಯನ್ನು ಹಣ 180 ಕೋಟಿ ಖರ್ಚು ಮಾಡೋದಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಿತ್ತು. ಸಮಾಜ ಒಡೆಯುತ್ತೆ ಇಲ್ಲ ಅಂತ ಎಲ್ಲ ರೆಡಿ ಮಾಡಿ. ಇವರು ಹಿಂದಿನ ಸರ್ಕಾರ ಈಗಲ್ಲ, ಅದು ಹಿಂದಿನ ಸರ್ಕಾರ ಇರೋಂಥ ಸಂದರ್ಭದಲ್ಲೇ ರೆಡಿ ಇತ್ತು. ನಾನೇ ಕಾಂತರಾಜ್ ಹತ್ರ ಮಾತಾಡಿದ್ದೀನಿ. ಮುಖ್ಯಮಂತ್ರಿ ಹೇಳಿದ ದಿನ ಕೊಡ್ತೀನಿ ಸರ್ ಅಂತ ಹೇಳಿದ್ರು. ಮುಖ್ಯಮಂತ್ರಿ ಬಾಯಿ ಬಿಡಲಿಲ್ಲ. ಅವಾಗ ಕೇಳಿದೆ ನಾನು ವಿಧಾನ ಪರಿಷತ್ತಲ್ಲಿ, ಬೈಂಡ್ ಹಾಕಕ್ಕೆ ಹೋಗಿದೆ ಅಂದರು. ಬೈಂಡ್ ಹಾಕೋದಕ್ಕೆ ಸುಮಾರು 8 ವರ್ಷ ಬೇಕಾಯ್ತು ಬೈಂಡ್ ಹಾಕೋದಕ್ಕೆ. ಇದೆ ಧರ್ಮದ ಹೆಸರಲ್ಲಿ ಕೊಡ್ಕೂಡ್ದು ಅಂತಲೇ ಸಂವಿಧಾನ ಹೇಳಿದ್ದು, ಅಂಬೇಡ್ಕರ್ ಹೇಳಿರೋದು, ಸುಪ್ರೀಂ ಕೋರ್ಟ್ ಹೇಳಿರೋದು. ಇವರು ಅವಕಾಶವಾದಿ ರಾಜಕಾರಣಿಗಳು. ಇವರಿಗೆ ಬೇಕಾದಾಗ ಅಂಬೇಡ್ಕರ್ ಹೆಸರು ಬಳಸ್ಕೋತಾರೆ, ಇವ್ರು ಬೇಕಾದಾಗ ಸಂವಿಧಾನ ಬಳಸ್ಕೋತಾರೆ, ಇವ್ರು ಬೇಕಾದಾಗ ಸುಪ್ರೀಂ ಕೋರ್ಟ್ ಹೇಳ್ತಾರೆ. ಜಾತಿ ಜನಗಣತಿ ವರದಿನ ಮಂಡನೆ ಮಾಡಿ ಅಂತ ಬಹಳ ದಿನದಿಂದ ನಮ್ಮ ಒತ್ತಾಯ ಇದೆ. ಆದರೆ ಜಾತಿ ಜನಗಣತಿ ವರದಿಯನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರು 7-8 ವರ್ಷದಿಂದನೂ ಕೂಡ ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಮಂಡನೆ ಮಾಡಿದ್ರೆ ತುಂಬ ಸಂತೋಷ. ಇದಾದಮೇಲೆ ವಿಧಾನಮಂಡಲಕ್ಕೆ ಬರಲಿ, ಅದು ಚರ್ಚೆ ಆಗಲಿ, ಸಾರ್ವಜನಿಕರ ಮುಂದೆ ಚರ್ಚೆ ಆಗಲಿ, ಯಾವುದು ಸರಿ ಇದೆ ಯಾವುದು ತಪ್ಪಿದೆ. ಚರ್ಚೆ ಆಗದೆ ಯಾವುದು ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಅನ್ವರ್ ಮಾನಪ್ಪಾಡಿ ವರದಿನೂ ಕೂಡ ಚರ್ಚೆ ತನ್ನಿ. ಅನ್ವರ್ ಮಾನಪ್ಪಾಡಿ ಅವ್ರದ್ದು ಮಾನ್ಯ DS ಶಂಕರಮೂರ್ತಿ ಉಪಸಭಾಪತಿ ಆದಂಥ ಸಂದರ್ಭದಲ್ಲಿ ವಿಧಾನ ಪರಿಷತ್ತಲ್ಲಿ ಮಂಡನೆ ಮಾಡಿದ್ರು. ಅದನ್ನು ಚರ್ಚೆಗೆ ಇನ್ನೂ ಬಿಟ್ಟಿಲ್ಲ,
ಅದನ್ನು ಚರ್ಚೆ ತನ್ನಿ. ಯಾವ್ಯಾವ ರಾಜಕಾರಣಿಗಳು ಎಷ್ಟೆಷ್ಟು ಆಸ್ತಿ ಲೂಟಿ ಮಾಡಿದ್ದಾರೆ ಅನ್ನೋದನ್ನು ಅನ್ವರ್ ಮಾನಪ್ಪಾಡಿ ತುಂಬ ಸ್ಪಷ್ಟವಾಗಿ ಇಟ್ಟಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಚರ್ಚೆ ಆಗಲಿ, ತನಿಖೆ ಆಗಲಿ. ಯಾಕೆಂದರೆ ಸಾರ್ವಜನಿಕರ ಮಧ್ಯೆ ಇಷ್ಟು ಸಾವಿರಾರು ಕೋಟಿ ಆಸ್ತಿ ಲೂಟಿ ಮಾಡ್ತಾ ಇರೋದನ್ನು ದಿನೇ ದಿನೇ ಬಹಿರಂಗ ಆಗ್ತಾಯಿದೆ. ಇದು ವಾಪಸ್ ಖಂಡಿತ ಆಯಾ ಕಾರ್ಪೊರೇಷನ್ಗೋ ಸರ್ಕಾರಕ್ಕೋ ಬರುತ್ತೆ. ಶಿವಮೊಗ್ಗ ನಗರದಲ್ಲಿ ಇದೇನು ಆಟದ ಮೈದಾನದ ಒಂದು ನಾವು ಇಟ್ಟಿದ್ದೇವೆ, ಇನ್ನೂ ನನಗೆ ಈಗಾಗಲೇ 2 ಬಂದಿದೆ. ಇದನ್ನು ನಾನು ಇನ್ನೊಂದು ವಾರ 15 ದಿನದ ಮಧ್ಯೆ ನೀವು ಮುಂದೆ ನಾನೀಗ ಲೋಕಾಯುಕ್ತ ಹತ್ರ ಒಂದು ಹೋಗ್ಬಿಟ್ಟು ಬಂದು ಬನ್ನಿ ವಕೀಲರೇ. ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಹತ್ರ ನಮ್ಮ ಡೆಲಿಗೇಷನ್ ಹೋಗಿ ಬಂದ ನಂತರ, ಲೋಕಾಯುಕ್ತ ಹತ್ರ ಹೋಗಿ ಬಂದ ನಂತರ ಅವ್ರು ಇದೆಲ್ಲ ಕೊಟ್ಟು ಆಮೇಲೆ ನಾವು ಮುಂದೆ ಈ ಥರದ್ದು ಇನ್ನೂ ನನ್ನ ಗಮನಕ್ಕೆ ಇನ್ನೂ ಬಂದಿದೆ, ಅದನ್ನು ಕೂಡ ನಾನು ಉಳಿಸಿ ಕಾರ್ಪೊರೇಷನ್ ಆಸ್ತಿ ಮಾಡೋದಕ್ಕೆ ನಮ್ಮ ಹೋರಾಟ ಮುಂದುವರಿಸ್ತೀವಿ. ಇವತ್ತು ಅದು ಯಾಕೆ ಚರ್ಚೆ ಮಾಡೋಕ್ಕೆ ಹೋಗ್ತೀರಿ? ಕ್ಯಾಬಿನೆಟ್ ಮುಂದೆ ತರ್ತೀನಿ ಅಂತ ಹೇಳಿದ್ದಾರೆ, ತುಂಬ ಸಂತೋಷ, ತರಲಿ. ಎಲ್ಲ ಸಮುದಾಯಗಳು ಚರ್ಚೆ ಮಾಡಲಿ, ಯಾವುದಕ್ಕೆ ತಪ್ಪಿದೆ, ಯಾವ್ದು ಸರಿ ಇದೆ. ಯಾವುದು ಬಂಡನೆ ಮಾಡ್ತಿದ್ದಂಗೆ ಜಾರಿ ಬಂದಂಗೇನು ಏನಿಲ್ಲಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ಇಲ್ಲಿ ಮೇಲ್ಜಾತಿ ಕೆಳಜಾತಿ ಅಂತ ಹುಟ್ಟಾಕಿದ್ದ್ಯಾರು? ಇದೇ ಕಾಂಗ್ರೆಸ್ಸಿಗರೇ ತಾನೆ, ನಿಮ್ಮವರೇ ಮುಖ್ಯಮಂತ್ರಿ. ಅಲ್ಲೇ ಕೂತ್ಕೊಳ್ಳಿ, ಚರ್ಚೆ ಮಾಡಿ. ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಲಿಲ್ಲ ನೀವು? ಯಾಕೆ ಜನರನ್ನ ಗೊಂದಲಕ್ಕೆ ಹಿಡಿದು ಇಡೀ ಸಮಾಜವನ್ನು ಹೊಡಿತೀರಿ ಜಾತಿ ಅಂತ? ನೀವು ಜಾತಿ ಜನಗಣತಿಯನ್ನು ಹಣ 180 ಕೋಟಿ ಖರ್ಚು ಮಾಡೋದಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಿತ್ತು. ಸಮಾಜ ಒಡೆಯುತ್ತೆ ಇಲ್ಲ ಅಂತ ಎಲ್ಲ ರೆಡಿ ಮಾಡಿ. ಇವರು ಹಿಂದಿನ ಸರ್ಕಾರ ಈಗಲ್ಲ, ಅದು ಹಿಂದಿನ ಸರ್ಕಾರ ಇರೋಂಥ ಸಂದರ್ಭದಲ್ಲೇ ರೆಡಿ ಇತ್ತು. ನಾನೇ ಕಾಂತರಾಜ್ ಹತ್ರ ಮಾತಾಡಿದ್ದೀನಿ. ಮುಖ್ಯಮಂತ್ರಿ ಹೇಳಿದ ದಿನ ಕೊಡ್ತೀನಿ ಸರ್ ಅಂತ ಹೇಳಿದ್ರು. ಮುಖ್ಯಮಂತ್ರಿ ಬಾಯಿ ಬಿಡಲಿಲ್ಲ. ಅವಾಗ ಕೇಳಿದೆ ನಾನು ವಿಧಾನ ಪರಿಷತ್ತಲ್ಲಿ, ಬೈಂಡ್ ಹಾಕಕ್ಕೆ ಹೋಗಿದೆ ಅಂದರು. ಬೈಂಡ್ ಹಾಕೋದಕ್ಕೆ ಸುಮಾರು 8 ವರ್ಷ ಬೇಕಾಯ್ತು ಬೈಂಡ್ ಹಾಕೋದಕ್ಕೆ. ಇದೆ ಧರ್ಮದ ಹೆಸರಲ್ಲಿ ಕೊಡ್ಕೂಡ್ದು ಅಂತಲೇ ಸಂವಿಧಾನ ಹೇಳಿದ್ದು, ಅಂಬೇಡ್ಕರ್ ಹೇಳಿರೋದು, ಸುಪ್ರೀಂ ಕೋರ್ಟ್ ಹೇಳಿರೋದು. ಇವರು ಅವಕಾಶವಾದಿ ರಾಜಕಾರಣಿಗಳು. ಇವ್ರಿಗೆ ಬೇಕಾದಾಗ ಅಂಬೇಡ್ಕರ್ ಹೆಸರು ಬಳಸ್ಕೋತಾರೆ, ಇವ್ರು ಬೇಕಾದಾಗ ಸಂವಿಧಾನ ಬಳಸ್ಕೋತಾರೆ, ಇವ್ರು ಬೇಕಾದಾಗ ಸುಪ್ರೀಂ ಕೋರ್ಟ್ ಹೇಳ್ತಾರೆ.